ನಾನು ಇದರಲ್ಲಿ ಚರ್ಚೆ ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ಈಗ 2,400 ರೂಪಾಯಿ ಘೋಷಣೆ ಮಾಡೋದು, ಅದು ಬೆಂಬಲ ಬೆಲೆ. ಅದು ಇವು ಇಂಡಸ್ಟ್ರಿ ಹೋಗಿ ಅದು ಬಂದು 3 ದಿವಸ ಟೈಮ್ ಕೊಟ್ಟಾರೆ ರೈತರಿಗೆ. ಆ 3 ದಿನದಲ್ಲಿ ನೀವು ಹೋದ ಹಚ್ಚಿರಿ, ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ರಿ, ನಿಮ್ಗೆ ಗೊಂಜಾಳ ಅದು ಒಬ್ಬ ರೈತನಿಂದ 5 ಕ್ವಿಂಟಲ್ ಅಷ್ಟೇ ತೊಗೊಳ್ರಿ. ಇದು ಆದೇಶ. ಅದು ಹೆಚ್ಚಿಗೆ ಬೆಳೆದಿದ್ರೆ ಒಂದು 10-20 ಕ್ವಿಂಟಲ್ ಬೆಳೆದ್ರೆ ಏನು ಮಾಡ್ಬೇಕು? ನಿಮಗೆ ಬಿಟ್ಟಿದ್ದಪ್ಪ, ಅದು ನಮಗೆ ಗೊತ್ತಿಲ್ಲ. ಇದು ನಮ್ಮ ಈ ಸರ್ಕಾರದ ಒಂದು ಆದೇಶ. ಅದಕ್ಕೆ ಹೆಚ್ಚು ಬೆಳೆದ್ರೆ ಒಂದು 5 ದಿನ ಹೇಳಿದ್ದಾರೆ. ಆ ಕಾರ್ತಿಕ್ ಅಗ್ರೋ ಇಂಡಸ್ಟ್ರೀಸ್ ಬಾಗಲಕೋಟೆ, ಗ್ರೀನ್ ಎನರ್ಜಿ ಬಯೋ ರಿಫೈನರೀಸ್ ಹಾವೇರಿ, ಮುಂದೆ ಸಾವನ್ ಡಿಸ್ಟಿಲ್ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿ, ಸೂರಜ್ ಅಗ್ರೋ ಇಂಡಸ್ಟ್ರೀಸ್ ಹಾವೇರಿ, ಪ್ರಭೃತಿ ಎಥನಾಲ್ ಪ್ರೈವೇಟ್ ಲಿಮಿಟೆಡ್ ಹಾವೇರಿ. ಎಥನಾಲ್ಗೂ ಬರ್ತದೆ, ಇದಕ್ಕೂ ಬರ್ತದೆ, ಮತ್ತು ಉಪಯೋಗ ಮಾಡ್ತಾರೆ ಇವರು. ಎಷ್ಟು ಕೊಡೋದಪ್ಪ ಅಂತ ಒಂದು ಕ್ವಿಂಟಲ್ಗೆ 2,400 ರೂಪಾಯಿ. ಅದಕ್ಕೆ ಮತ್ತು ಪಾಳೆ ಹಚ್ಚಬೇಕು, ಹೋದ್ ನಿಲ್ಲಬೇಕು. ಅದು 5 ಕ್ವಿಂಟಲ್ ತೊಗೊಳ್ಳೋ. ಅದು ಬೇಕಾಗಿದೆ ಎಷ್ಟು ಪಾಪ ಕಡಿಮೆ ಒಪ್ಪು ಮಾತನ್ನ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಇಟ್ಕೊಳ್ಳೋಕೆ ಜಾಗನೇ ನಾವು ಬೆಳೆದುಕೊಳ್ಳೆ ಒಂದು ಅದನ್ನು ಮಾರಬೇಕು ಮನುಷ್ಯ ಬಂದಂಗೆ. ರಾಶಿ ಬಂದ ತಕ್ಷಣ 1,400 ಹೇಳ್ರಿ, 12 ಶುರುವಾಗಿ 14 ಗಂಟೆಗೆ 14 ಬಂದ್ರೆ ಭಾರಿ ರೇಟ್ ರೀ. ಬೆಸ್ಟ್ ಸಿಗೈತಿ ಮಗ. ಅದು ಎಷ್ಟು ಖರ್ಚು ಮಾಡಿರ್ತಾನೆ, ಅದ್ರ ಗೊಬ್ಬರ, ಉಳ್ಳಿ ಖರ್ಚು, 6 ತಿಂಗಳ ಇಂಟ್ರೆಸ್ಟ, ಭೂಮಿ ಸೌಕಳಿ ಇವೆಲ್ಲ ತೆಗಿಬೇಕಲ್ರಿ. ಮತ್ತು 4 ಮಂದಿ ದುಡಿತಿರ್ತಾರೆ ಮಿನಿಮಮ್, ಮನೆ ಮಂದಿ ಎಲ್ಲ. ಹೌದು, ಮೇವು ಆಗ್ತದೆ, ಹಾಲು ಆಗ್ತದೆ, ಮತ್ತು ಹೇಳ್ತಾರೆ ಇವ್ರು ಮಾತಾಡ್ತಾರೆ, ವಾದ ಮಾಡ್ತಾರೆ ಭಾಳ ಬುದ್ಧಿವಂತರು. ಎಮ್ಮೆ ಸಾಕ್ಬೇಕ್ರಿ, ಆಕಳ ಸಾಕ್ಬೇಕ್ರಿ, ಮುಂದೆ ಅದು ಹಾಲು ಹಿಡ್ಕೋಬೇಕ್ರಿ. ಎಷ್ಟು ತಿಂಗಳು ಬರ್ತದಪ್ಪ ಹಾಲು? 6 ತಿಂಗಳು. ಅದು ಈದ 6 ತಿಂಗಳು, ಅದು ಹಳದ 6 ತಿಂಗಳು ಹಾಲು ಬರ್ತಾವೆ. ಅದು ಎಷ್ಟು ಬರ್ತಾವೆ ರೀ ಹಾಲು? ನಮ್ಮ ಸಾಮಾನ್ಯವಾಗಿ ನಮ್ಮ ಜವಾರಿ ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಎಷ್ಟು ಬರ್ತಾವೆ? 1 ಲೀಟ್ರು 2 ಲೀಟ್ರು. 2 ಲೀಟ್ರು ಅದು ಭಾರಿ ಹಿಡಿತದ್ರಿ ಅಂತೇಳಿ. 2 ಲೀಟ್ರಿಗೆ ರೇಟ್ ಎಷ್ಟೈತಿ?